ಥ್ರಾಂಬಸ್ ತರ ಪ್ಲೇಕ್ ಫಾರ್ಮೇಶನ್ ಆಗುತ್ತೆ. ಅದು ಏನಾಗುತ್ತೆ, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಬರೋಕ್ಕೂ ರೀಸನ್ ಆಗುತ್ತೆ. ಹೆಂಗ್ ಡಿಸೈನ್ ಆಗಿದೆ ಅಂತಂದ್ರೆ ಮೂವ್ಮೆಂಟ್ ಡಿಸೈನ್ ಆಗಿದೆ, ಒಂದ್ ಕಡೆ ಕೂತ್ಕೊಳ್ಳೋ ಪೊಸಿಷನ್ಗೆ ಡಿಸೈನ್ ಆಗಿಲ್ಲ. ನೀವು ಎಷ್ಟೇ 1 hour ವರ್ಕೌಟ್ ಮಾಡಿದ್ರು ಅದು ಏನು ಯೂಸ್ ಆಗಲ್ಲ, ಸರ್ಕ್ಯುಲೇಷನ್ ಆಗಲ್ಲ ಬ್ರೈನ್ಗೆ. ಬ್ರೈನ್ ಡಿಮ್ನಿಸ್ ಆಗಕ್ ಶುರು ಆಗುತ್ತೆ. ಅದು ಗ್ಲೂಟಿಯಸ್ ಆಬ್ಸೆನ್ಸ್ ಅಂತ ಹೇಳ್ತಾರೆ. ಅದು ಕೆಲಸ ಮಾಡೋದನ್ನ ಮರೆತೋಗ್ಬಿಡುತ್ತೆ 1 hour ಎಲ್ಲ ಕಂಟಿನ್ಯೂಸ್ ಕೂತ್ಕೊಂಡ್ರೆ. ಅದಕ್ಕೆ ನಾವು 30 minutes 40 minutes ಬ್ರೇಕ್ ಹೋಗಿ ಅಂತ ಹೇಳೋದು. ಶಾರ್ಟ್ ಬ್ರೇಕ್ ತಗೊಳ್ಳೋದು, ಇಲ್ಲ ಎಕ್ಸರ್ಸೈಸ್ ಮಾಡ್ಬೇಕು ರೆಗ್ಯುಲರ್ ಆಗಿ. ಮಾಡಿದ್ರೆ ಕಂಪ್ಯೂಟರ್ ನೋಡ್ತಾ ಇದ್ರಿಂದ ಐ ಸ್ಟ್ರೈನ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಂದಿ ಸಿಸ್ಟಮ್ ಮುಂದೆ ಕೂತ್ರೆ ಅಲ್ಲಾಡೋದೇ ಇಲ್ಲ. ಕೆಲ ದಿನಗಳ ನಂತರ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಇವ್ರನ್ನ ಕಾಡುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ನನಗೇನೋ ನೋವು ಶುರು ಆಗಿದೆ, ಬಟ್ ಈ ನೋವು ಯಾಕೆ ಶುರು ಆಗಿದೆ, ಫುಡ್ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತಾ, ಮಲಗಿದ್ ಹೆಚ್ಚು ಕಮ್ಮಿ ಆಯ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಇದಕ್ಕೆ ಬೇಸಿಕ್ ರೀಸನ್ ಏನು ಅಂತ ಹೇಳಿ ನೋಡಕ್ ಹೋದಾಗ ನಾವು ಗಂಟೆಗಟ್ಲೆ ಸಿಸ್ಟಮ್ ಮುಂದೆ ಕೂತಿರೋದು ಅಥವಾ ಮೌಸನ್ನ ಹಿಡಿದಿರುವುದು, ಕೂರುವಾಗಿನ ನಮ್ಮ ಭಂಗಿಗಳಿರ್ಬೋದು, ಇವೆಲ್ಲದೂ ಕಾರಣ ಅಂತ ಹೇಳಿ ನಮ್ಗೆ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿದರೆ ಡಾಕ್ಟರ್ ಸತ್ಯ ಅವರು, ಖ್ಯಾತ ಫಿಸಿಯೋಥೆರಪಿಸ್ಟ್ ಇವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ಈಗಾಗ್ಲೇ ನಾವು ಹೇಳ್ದಾಗೆ ಸಾಕಷ್ಟು ಜನ ದಿನನಿತ್ಯ ಬೆಳಿಗ್ಗೆ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಮುಂದೆ ಕೂತ್ರೆ ಸಂಜೆವರೆಗೂ ಕೂತೇ ಇರ್ತಾರೆ. ಸೊ ಇಂತಹ ಕಾರ್ಯದಲ್ಲಿ ಇರುವವರಿಗೆ ಸಾಮಾನ್ಯವಾಗಿ ಕಾಡುವ ಆರೋಗ್ಯ ಸಮಸ್ಯೆಗಳು ಯಾವ್ದ್ಯಾವ್ದು? ಇವಾಗ ಏನಾಗಿದೆ ಅಂದ್ರೆ ಸ್ಟೂಡೆಂಟ್ಸ್ ಇಂದ ಹಿಡಿದು ದೊಡ್ಡವರು, ಕೆಲಸ ಮಾಡೋರು, ಓಲ್ಡ್ ಏಜ್ ಪೀಪಲ್ ಇಂದ ಎಲ್ರು ಏನ್ ಮಾಡ್ತಿದಾರೆ ಅಂದ್ರೆ ಸಿಸ್ಟಮ್ ಯೂಸ್ ಮಾಡ್ತಾರೆ, ಇಲ್ಲ ಲ್ಯಾಪ್ಟಾಪ್, ಫೋನು, ಟಿವಿ ಎಲ್ಲ ಕೂತ್ಕೊಂಡೇ ಮಾಡ್ತಾರೆ. ನಾವು ಓಡಾಡೋದನ್ನೇ ಕಮ್ಮಿ ಆಗಿದೆ ಇವಾಗ. ಆ ಕಾಲದಲ್ಲಿ ನಾವ್ ಎಲ್ಲ ಹೋಗ್ಬೇಕು, ಏನ್ ಕೆಲಸ ಮಾಡ್ಬೇಕಂದ್ರೂ ಓಡಾಡ್ಕೊಂಡೇ ಇರ್ತಾ ಇದ್ವಿ. ಇವಾಗ ಓಡಾಡೋದೇ ಇಲ್ಲ, ಕೂತ್ಕೊಂಡೇ ಇರ್ತೀವಿ. ಅವ್ರಿಗೂ ಗೊತ್ತಾಗತ್ತೆ ಪೈನ್ ಬಂದ್ರೆ ನಾವು ಕೂತ್ಕೊಂಡೇ ಇರ್ತೀವಿ, ಅದರಿಂದ ಪೈನ್ ಬಂದಿದೆ ಅಂತ ಸುಮ್ನಾಗ್ಬಿಡ್ತಾರೆ. ಇಲ್ಲ ಮನೆಯಲ್ಲೇ ಏನಾದ್ರೂ ಒಂದು ಅವಸ್ಥೆ ಮಾಡ್ಕೊಂಡು ಟ್ರೀಟ್ಮೆಂಟ್ ಅಂತ ಏನೂ ಮಾಡಲ್ಲ, ಸುಮ್ನೆ ಬಿಡ್ತಾರೆ. ಬಟ್ ಹಂಗ ಮಾಡ್ಬಾರದು. ಕಂಟಿನ್ಯೂ ಆಗಿ ಏನಾದ್ರೂ ಕಾಯಿಲೆ ಬಂದ್ರು, ಏನ್ ನೋವು ಬಂದ್ರು ಅದು ಮೇನ್ ಸಿಗ್ನಲ್. ನಮ್ಗೆ ನೋವು ಬಂದಿದೆ ಅಂದ್ರೆ ನಾವು ಏನೋ ತಪ್ಪು ಮಾಡ್ತಾ ಇದ್ವಿ ನಮ್ ಬಾಡಿನಲ್ಲಿ ಅಂತ ನಮ್ಗೆ ಗೊತ್ತಾಗ್ಬೇಕು. ಅದನ್ನ ಫಸ್ಟ್ ಕರೆಕ್ಟ್ ಮಾಡಕ್ ಟ್ರೈ ಮಾಡ್ಬೇಕು. ಇವಾಗ ಕಾಮನ್ ಪ್ರಾಬ್ಲಮ್ ಬರೋರು ಏನಂದ್ರೆ ನೆಕ್ ಪೈನ್. ಕಾಮನ್ ಆಗಿ ಬರೋದು ಮೋಸ್ಟ್ಲಿ ಒಂದು 100 ಜನ ಬರ್ತಾರೆ ಅಂದ್ರೆ ಒಂದು 50 ಜನ 60 ಜನ ನೆಕ್ ಪೈನೇ ಬರ್ತಿರೋದು. ಬೆಂಗಳೂರು ಎಸ್ಪೆಷಲಿ ಜಾಸ್ತಿ ಜನ ಬರ್ತಿದ್ದಾರೆ, ವರ್ಕಿಂಗ್ ಪೀಪಲ್. ನೆಕ್ ಪೈನ್ ಅಂದ್ರೆ ಮೋಸ್ಟ್ಲಿ ಯಾಕೆ ಬರ್ತಿದೆ ಅಂದ್ರೆ ಹಿಂಗೆ ಅದನ್ನಲ್ಲಿ ಒಳಗ ಹೋಗ್ಬಿಡುತ್ತಾರೆ. ಟಿವಿ ನೋಡೋದಾದ್ರು, ಇಲ್ಲ ಫೋನ್ ನೋಡೋದು, ಲ್ಯಾಪ್ಟಾಪ್ ಯಾವ್ದಾದ್ರು ಹಿಂಗ್ ಬಗ್ಬಿಟ್ಟು ಅದನ್ನ ಆ ಇಂಟ್ರೆಸ್ಟ್ ಅಲ್ಲಿ ಅವ್ರು ಏನು ಈ ಕಡೆ ಆ ಕಡೆ ಮೂವ್ ಮಾಡಲ್ಲ. ತುಂಬಾ ಹೊತ್ತು ಅದೇ ಒಂದೇ ಪೊಸಿಷನ್ ಅಲ್ಲಿ ಇರ್ತಾರೆ. ನಮ್ ಬಾಡಿ ಸ್ಟ್ರೈಟ್ ಇರುವಾಗ ವೆಯ್ಟ್, ನಮ್ ಹೆಡ್ ವೆಯ್ಟ್ ಎಷ್ಟು ಹೋಗುತ್ತೋ ನಮ್ ಬಾಡಿಗೆ ಇಲ್ಲಿ ಸರ್ವಿಕಲ್ ಅಲ್ಲಿ, ಅದಕ್ಕಿಂತ ಸ್ವಲ್ಪ ಹಿಂಗ್ ಬೆಂಡ್ ಮಾಡಿದ್ರೆ, 1 inch ಬೆಂಡ್ ಮಾಡಿದ್ರೆ ಒಂದ್ 10% 20% ವೆಯ್ಟ್ ಜಾಸ್ತಿ ಪ್ರೆಷರ್ ಆಗುತ್ತೆ ಅಲ್ಲಿ. ಒಂದು ಹೆಂಗಂದ್ರೆ ಒಂದು ತಿರುಗ ಒಂದು 2 kg ವೆಯ್ಟ್ ನಾವು ಜಾಸ್ತಿ ಇಟ್ಟಿರತ್ತ, ಆತರ ಒಂದೊಂದು ಇಂಚ್ಗುನು ಎಕ್ಸ್ಟ್ರಾ 10% 15% ವೆಯ್ಟ್ ಇನ್ಕ್ರೀಸ್ ಆಗ್ತಾ, ಲೋಡ್ ಓವರ್ ಆಗ್ತಾ ಇರುತ್ತೆ ಜಾಯಿಂಟ್ ಅಲ್ಲಿ. ಅದು ಸುಮಾರು ಜನ ಹಿಂಗೆ ಆಗ್ತಾ 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 ಏನಾಗುತ್ತೆ ಅಂದ್ರೆ ಸ್ಪೈನ್ ಅಲ್ಲಿ ಮೂವ್ಮೆಂಟ್, ಸ್ಪೈನ್ ಮೂವ್ಮೆಂಟೇ ಡಿಫರ್ ಆಗ್ಬಿಡುತ್ತೆ. ಒಬ್ಬೊಬ್ರಿಗೆ ಕರ್ವ್ ಡಿಫರ್ ಆಗುತ್ತೆ. ನಾರ್ಮಲ್ ಸ್ಪೈನ್ ಕರ್ವ್ ಇರ್ಬೇಕು, ಅದು ಇದ್ರೇನೆ ನಾರ್ಮಲ್. ಇವಾಗ ಸ್ಪೈನ್ ಕರ್ವೇ ಇರಲ್ಲ, ಸ್ಟ್ರೈಟ್ ಸ್ಪೈನ್ ಆಗ್ಬಿಡುತ್ತೆ ಒಬ್ಬೊಬ್ರಿಗೆ. ಒಬ್ಬೊಬ್ರಿಗೆ ಬ್ಯಾಕ್ ಬೆನ್ನು ತುಂಬಾ ಬಗ್ಗಿದ್ರೆ ಹಿಂದೆ ತುಂಬಾ ಕರ್ವೇಚರ್ ಜಾಸ್ತಿ ಆಗುತ್ತೆ, ಡಿಫಾರ್ಮಿಟಿ ಶುರು ಆಗುತ್ತೆ. ಮೇನ್ ನೆಕ್ ಪೈನ್ ಬರುತ್ತೆ. ನೆಕ್ ಇಂದ ಅದು ನೋವ್ಸ್ ಎಲ್ಲ ಇಲ್ಲಿ ಬರುತ್ತಲ್ಲ ಹೊರಗಡೆ, ಅದು ಡಿಸ್ಟರ್ಬ್ ಆದ್ರೆ ಕೈಯೆಲ್ಲ ನೋವು ಬರೋದು. ಶೋಲ್ಡರ್ ನೆಕ್ಸ್ಟ್ ಪ್ರಾಬ್ಲಮ್ ಅಂದ್ರೆ ಶೋಲ್ಡರ್, ಅದೊಂದು 40% ಇರುತ್ತೆ. ಆಮೇಲೆ ನೆಕ್ಸ್ಟ್ ರಿಸ್ಟ್, ಇದು ಒಂದು 30% ಇರುತ್ತೆ. ಆಮೇಲೆ ಎಲ್ಬೋ, ಹ್ಯಾಂಡ್, ಇದೆಲ್ಲ 10% 20% ಎಫೆಕ್ಟ್ ಇರುತ್ತೆ. ಈ ತರ ಮೋಸ್ಟ್ಲಿ ಕಾಮನ್ ಆಗಿ ಬರೋದು ಮೇನ್ ಇದೆ. ಬಟ್ ಇನ್ನೂ ತುಂಬಾ
ಹಿಂಗೆ ಬಿಟ್ರೆ ಇನ್ನು ಫ್ಯೂಚರ್ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಅದು ಅವ್ರಿಗೆ ಇವಾಗ ಗೊತ್ತಾಗಲ್ಲ. ಓಕೆ, ನೀವು ನೆಕ್ ಪೇನ್ ಅಂದ್ರಲ್ಲ, ಇನ್ನೊಂದು ಅನ್ಸ್ತು, ಪಿಲ್ಲೋ ತುಂಬಾ ಹೈಟ್ ಅಲ್ಲಿ ಇಟ್ಕೊಂತಾರಲ್ಲ ಅವ್ರಿಗೂ ನೆಕ್ ಪೇನ್ ಪ್ರಾಬ್ಲಮ್ ಜಾಸ್ತಿ. ಪಿಲ್ಲೋ ಇವಾಗ ತುಂಬಾ ಹೆಲ್ತ್ ಕಾನ್ಸಿಯಸ್ ಆಗಿ ಒಬ್ಬೊಬ್ರು ಏನ್ ಮಾಡ್ತಾರೆ, ಪಿಲ್ಲೋನೇ ಇಡಲ್ಲ. ಇಲ್ಲ ಅಂದ್ರೆ ನಮ್ಗೆ ಸಾಫ್ಟ್ ಪಿಲ್ಲೋ ಇಟ್ಕೊಂತಾರೆ, ಇಲ್ಲ ಕಂಫರ್ಟಬಲ್ ಬೇಕು, ಇಲ್ಲ ಮಲ್ಕೊಂಡೇ ಟಿವಿ ನೋಡೋದು, ಇಲ್ಲ ಫೋನ್ ನೋಡ್ಬೇಕು ಅಂತ ಪಿಲ್ಲೋ ಜಾಸ್ತಿ ಇಟ್ಕೊಂತಾರೆ. ನಮ್ಗೆ ಹೆಂಗೆ ನಾವು ಸ್ಟ್ರೈಟ್ ಮಲ್ಕೊಂಡ್ರೆ ಓಕೆ, ಪಿಲ್ಲೋ ಇಲ್ದ್ರೂ ನಡೆಯುತ್ತೆ. ಬಟ್ ನಾವು ಸೈಡ್ ಅಲ್ಲಿ ಮಲ್ಕೊಂತೀವಿ ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಇಷ್ಟು ಬಿತ್ತು ಪಿಲ್ಲೋ ಇರ್ಬೇಕು ಸ್ಪೈನ್ ಪೊಸಿಷನ್ ಮೇಂಟೈನ್ ಮಾಡಕ್ಕೆ. ಇಲ್ಲಾಂದ್ರೆ ತಲೆ ಕೆಳಗೆ ತುಂಬಾ ಕಮ್ಮಿ ಇದ್ರೂ, ಸಾಫ್ಟ್ ಇದ್ರೂ ಹಿಂಗ್ ಹೋಗುತ್ತೆ ಕೆಳಗಡೆ, ಜಾಸ್ತಿ ಇದ್ರೂನು ಹೆಚ್ಚಾಗಿ ಹಿಂಗ್ ಹೋಗುತ್ತೆ. ಅದಕ್ಕೆ ನಾವು ಕರೆಕ್ಟ್ ಪೊಸಿಷನ್ ಇಡ್ಬೇಕು ಪಿಲ್ಲೋ ಯೂಸ್ ಮಾಡುವಾಗ. ಅದೇ ಸಾಮಾನ್ಯವಾಗಿ ಇವಾಗ ನಾವು ನೋಡುವಂತದ್ದು ಅಂದ್ರೆ ಪಿಲ್ಲೋ ಇಟ್ಕೊಂಡು ಟಿವಿ ಅಥವಾ ಮೊಬೈಲ್ ನೋಡೋದೇ ಜಾಸ್ತಿ. ಅವ್ರನ್ನ ಗಮನಿಸಿದಾಗ ನೋಡಿ, ಈ ಪಾರ್ಟ್ ಫುಲ್ ಹಿಂಗೆ ಆಗಿರುತ್ತೆ. ಏನ್ ಡಿಫಾರ್ಮಿಟಿ ಅಂತ ರೌಂಡೆಡ್ ಶೋಲ್ಡರ್ ಅಂತಾರೆ. ಹಿಂಗ್ ಬಗ್ಗಿ ಶೋಲ್ಡರ್ ಹಿಂಗ್ ರೌಂಡ್ ಆಗಿರುತ್ತೆ. ಅದು ಡಿಫಾರ್ಮಿಟಿ ತರ ಫಿಕ್ಸ್ ಆಗ್ಬಿಡುತ್ತೆ. ಓಕೆ ಓಕೆ. ಹಾಗೆ ನೀವು ಜಾಯಿಂಟ್ ಈ ಪಾರ್ಟ್ ಪೇನ್ ಬರುತ್ತೆ ಅಂತ ಹೇಳಿದ್ರಿ. ಇದು ಮೌಸ್ ಜಾಸ್ತಿ ಯೂಸ್ ಮಾಡಿದ್ರು, ಮೌಸ್ ಯೂಸ್ ಮಾಡುವಾಗ ಇದು ರಿಸ್ಟ್ ಪೊಸಿಷನ್ ಹಿಂಗೆ ಈ ತರ ಇಟ್ಟಿರ್ತಾರೆ ಎಕ್ಸ್ಟೆನ್ಷನ್ ಅಲ್ಲಿ, ಹಿಂಗಿಟ್ಟು ಹಿಂಗ್ ಮಾಡ್ತಾ ಇರ್ತಾರೆ. ಈ ಟೆಂಡನ್ಸ್ ಎಫೆಕ್ಟ್ ಆಗುತ್ತೆ. ಆಮೇಲೆ ಈ ಹಿಂಗ್ ಇಡೋದ್ರಿಂದ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರುತ್ತೆ. ಇಲ್ಲಿ ಅದು ಟನಲ್ ನರ್ವ್, ಮೀಡಿಯನ್ ನರ್ವ್ ನ ಪ್ರೆಸ್ ಮಾಡುತ್ತೆ. ಅವಾಗ ನಮ್ನೆಸ್, ಟಿಂಗ್ಲಿಂಗ್ ಬರೋದು ಇದೆಲ್ಲ ಬರುತ್ತೆ. ಇಲ್ಲಾಂದ್ರೆ ಡಿಕರ್ವೆನ್ಸ್ ಟೀನೋಸೈನೋವಿಟಿಸ್ ಬರುತ್ತೆ. ಇದು ಕಾಮನ್ ಪ್ರಾಬ್ಲಮ್ ರಿಸ್ಟ್ ಅಲ್ಲಿ ಬರೋದು. ಓಕೆ. ಆಮೇಲೆ ಹೆಸರುಗಳಿದೆ ಕಂಡೀಷನ್ಸ್ಗೆ. ಟೆಕ್ನೆಕ್, ಯಾಕಂದ್ರೆ ಅವರು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದಾರಲ್ಲ, ಅದಕ್ಕೆ ಟೆಕ್ನೆಕ್, ಮೌಸ್ ಶೋಲ್ಡರ್ ಆತರ. ಈ ತರ ಅದು ಆಲ್ರೆಡಿ ಇರೋ ಪ್ರಾಬ್ಲಮ್ಸ್. ಬಟ್ ಕಾಮನ್ ಆಗಿ ಈ ತರ ಮಕ್ಕಳಿಗೆ ಬರೋದ್ರಿಂದ ಆ ಹೆಸರುಗಳ ರಿಲೇಟೆಡ್ ಹೆಸರುಗಳನ್ನ ಹೇಳ್ತಾ ಇದ್ದೀರಾ. ಓಕೆ ಓಕೆ ಓಕೆ. ಸೊ ಅದೇ ತರ ಇವಾಗ ನಾವು ಮನೇಲಿ ಇರ್ಬೋದು, ಕಚೇರಿಯಲ್ಲೇ ಇರ್ಬೋದು, ಕೂರುವ ಭಂಗಿ ಒಂದು ಕೂಡ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಮನೇಲಿ ಹೆಂಗೋ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಅಂತೂ ಹಾಕೂತಿರ್ತೀವಿ. ಇವನ್ ಆಫೀಸಲ್ಲೂ ಅಷ್ಟೇ, ನಾವು ಸಿಸ್ಟಮ್ ಮುಂದೆನೋ ಕೂರುವಾಗ್ಲೂ ನೆಕ್ಕು ಹಿಂಗೋ ಅಥವಾ ಹಿಂಗೆ ಫುಲ್ ಬೆಂಡ್ ಆಗಿ ಕೂರುವಂತ ಸಾಕಷ್ಟು ಭಂಗಿಗಳು, ಒಬ್ಬೊಬ್ರದ್ದು ಒಂದೊಂದರ ಭಂಗಿಗಳಿರುತ್ತೆ. ಸೊ ಈ ಭಂಗಿಗಳನ್ನ ಹೇಗೆ ಸರಿಪಡಿಸ್ಕೊಬಹುದು ಮತ್ತೆ ಏನೇನ್ ಎಫೆಕ್ಟ್ ಆಗುತ್ತೆ ಇದು? ಇವಾಗ ನಾವು ಪೋಸ್ಚರ್, ಒಂದೊಂದ್ ಪೋಸ್ಚರ್ಗೆ ಒಂದೊಂದ್ ತರ ಬಾಡಿ ಎಫೆಕ್ಟ್ ಆಗುತ್ತೆ. ಹಿಂಗ್ ಕೂತ್ಕೊಂಡಿರುವಾಗ ವೆಯ್ಟ್ ಫುಲ್ ಇಲ್ಲಿ ಹೋಗುತ್ತೆ. ಆಮೇಲೆ ತುಂಬಾ ಹಿಂಗ್ ಕೂತ್ಕೊಂಡ್ರೆ ಇಲ್ಲಿ ಸ್ಪೈನ್ ಕೆಳಗಡೆ ಇಲ್ಲಿ ಸ್ಟ್ರೆಚ್ ಆಗುತ್ತೆ, ವೆಯ್ಟ್ ಹೋಗುತ್ತೆ. ನಾವು ಇವಾಗ ಏನ್ ಮಾಡ್ತೀವಿ ಆಫೀಸಲ್ಲಿ ಅಂದ್ರೆ ಹಿಂಗೆ ಕೂತಿರ್ತೀವಿ, ಈ ಕಾಲೇನು ಅಲ್ಲಾಡ್ಸಲ್ಲ, ಈ ಪೊಸಿಷನ್ ಅಲ್ಲೇ ಇರುತ್ತೆ. ಅವಾಗ ಬ್ಯಾಕ್ ಸೈಡ್ ಇರೋ ಮಸಲ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಫುಲ್ ಸ್ಟ್ರೆಚ್ ಆಗೋಗುತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ಇರೋದೆಲ್ಲ ಫುಲ್ ಟೈಟ್ ಆಗೋಗುತ್ತೆ. ಆಮೇಲೆ ಬೆಲ್ಲಿ, ಪಾಟ್ ಬೆಲ್ಲಿ ಬರುತ್ತೆ. ಇದೆಲ್ಲ ಒಂದು ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಆಗ್ಬಿಡುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಫುಲ್ ವೆಯ್ಟ್ ಬಿಯರಿಂಗ್ ಇಲ್ಲಿ ಹೋಗುತ್ತೆ, ಹಿಪ್ ಹೋಗುತ್ತೆ. ತುಂಬಾ ಜನಕ್ಕೆ ಲೋ ಬ್ಯಾಕ್ ಪೈನ್ ಬರುತ್ತೆ. ಆಮೇಲೆ ಅದು ಡಿಸ್ಕ್ ನಲ್ಲಿ ಎಫೆಕ್ಟ್ ಆದ್ರೆ ಡಿಸ್ಕ್ ಪ್ರೊಲಾಪ್ಸ್ ಆಗುತ್ತೆ, ವೆಯ್ಟ್ ಜಾಸ್ತಿ ಪ್ರೆಷರ್ ಆಗಿ. ಆಮೇಲೆ ಇಲ್ಲಿ ಹಿಪ್ ಮಸಲ್ಸ್ ಟೈಟ್ ಆಗೋದು, ಕೂತ್ಕೊಂಡೇ ಇರ್ತೀವಿ ಅಲ್ಲ, ಓಡಾಡೋದಿಲ್ಲ, ಅದು ಹಿಪ್ ಮಸಲ್ಸ್ ಟೈಟ್ ಆಗುತ್ತೆ. ಬ್ಯಾಕ್ ಸೈಡ್ ಏನಾಗುತ್ತೆ, ಗ್ಲೂಟಿಯಸ್ ಮಸಲ್ ವೀಕ್ ಆಗುತ್ತೆ. ಅದು ಗ್ಲೂಟಿಯಸ್ ಆಬ್ಸೆನ್ಸ್ ಅಂತ ಹೇಳ್ತಾರೆ. ಅದು ಕೆಲಸ ಮಾಡೋದನ್ನ ಮರೆತೋಗ್ಬಿಡುತ್ತೆ 1 hour ಎಲ್ಲ ಕಂಟಿನ್ಯೂಸ್ ಕೂತ್ಕೊಂಡ್ರೆ. ಅವಾಗ ನಾವು ಇವಾಗ ಕಂಟಿನ್ಯೂಸ್ ನಾವು ಕೂತ್ಕೊಂಡ್ರು, ಒಬ್ಬೊಬ್ರು ಹೇಳ್ತಾರೆ ನಾವು ಕಂಟಿನ್ಯೂಸ್ ಕೆಲಸ ಮಾಡ್ತೀವಿ, ಆದ್ರೂ ಆಮೇಲೆ 1 hour ವರ್ಕೌಟ್ ಮಾಡ್ತೀವಿ, ನಾವು ಇದು ಮಾಡ್ತೀವಿ. ಅದು ಕಂಟಿನ್ಯೂಸ್ ನೀವು 4 hours 6 hours ಎಲ್ಲ ಕೂತ್ಕೊಂಡಾದ್ಮೇಲೆ ನೀವು ಎಷ್ಟೇ 1 hour ವರ್ಕೌಟ್ ಮಾಡಿದ್ರು ಅದು ಏನು ಯೂಸ್ ಆಗಲ್ಲ. ನಾವು ಆಲ್ರೆಡಿ ಅದು ವೀಕ್ ಆಗಿರುತ್ತೆ, ಸ್ಟ್ರೆಚ್ ಆಗೋಗಿರುತ್ತೆ ಮಸಲ್ಸ್. ಅದನ್ನಲ್ಲಿ ನಾವು ವರ್ಕೌಟ್ ಮಾಡಿದ್ರೆ ಅದು ಇನ್ನೂ ಸ್ಟ್ರೈನ್ ಆಗುತ್ತೆ, ತಿರ್ಗಾ ಪೇನ್ ಬರುತ್ತೆ, ನಿಮ್ಗೆ ರಿಲೀಫ್ ಸಿಗಲ್ಲ. ಓಕೆ. ಸೊ ಅಂದ್ರೆ ಪರಿಹಾರ ಅಂತ ಅಂದ್ರೆ ನೀವು ಎವ್ರಿ 1 hour ಬ್ರೇಕ್ ತಗೊಳ್ಳಿ ಅಂತ. ಎವ್ರಿ 30 minutes to 40 minutes ಬ್ರೇಕ್ ತಗೊಳ್ಳಿ. 3 to 5 minutes. ಓಕೆ. ಜಾಸ್ತಿ ತಗೊಂಡ್ಬಿಡ್ತಾರೆ, ಅದಕ್ಕೆ 3 to 5 minutes ಬ್ರೇಕ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ 1 ರೌಂಡ್ ಎದ್ದು ಓಡಾಡ್ಕೊಂಡ್ ಬರೋದು, ಇಲ್ಲ ಸ್ವಲ್ಪ ಬಾಡಿ ಕೂತ್ಕೊಂಡ್ರೆ, ಇಲ್ಲಾಂದ್ರೆ ಬಾಡಿ ಸ್ಟ್ರೆಚ್ ಮಾಡೋದು, ಇಲ್ಲಾಂದ್ರೆ ಕಾಲ್ ಫುಟ್ ಮಸಲ್ಸ್ ಹಿಂಗ್ ಮೂವ್ ಮಾಡೋದು, ಕೂತಲ್ಲೇ ಮಾಡಿದ್ರೆ
ಅಟ್ಲೀಸ್ಟ್ ಸರ್ಕ್ಯುಲೇಷನ್ ಆಗುತ್ತೆ. ಹಿಂಗೆ ರೊಟೇಷನ್ ಮಾಡೋದು, ನೆಕ್ ಮೂವ್ಮೆಂಟ್ಸ್ ಮಾಡೋದು, ಹಂಗೆಲ್ಲ ಮಾಡ್ಬೋದು. ಇನ್ನೊಂದು ಸಾಕಷ್ಟು ನಾವು ಗಮನಿಸೋದಾದ್ರೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಕಚೇರಿಯಲ್ಲಿ ಚಕ್ರಮಟ್ಟ ಹಾಕೊಂಡು ಕೂತ್ಕೊಂತಾರೆ. ಅದು ಗಂಟೆಗಟ್ಲೆ ಕೂರ್ಬೋದಾ, ಹೇಗೆ? ಅದೇ ಯಾವ ಪೊಸಿಷನ್ ಇದು ನಮ್ಗೆ ಏನ್ ಹೇಳ್ತಾರಂದ್ರೆ, ಈ ಪೊಸಿಷನ್ ನಮ್ಗೆ ಒಳ್ಳೆ ಪೊಸಿಷನ್ ಪೋಸ್ಚರ್ ಅಂತ ಏನೂ ಇಲ್ಲ. ಯಾವಾಗ್ಲೇ ಒಂದು ಗುಡ್ ಪೋಸ್ಚರ್ ಏನಂದ್ರೆ ಮೂವ್ ಟು ನೆಕ್ಸ್ಟ್ ಪೋಸ್ಚರ್. ಓಕೆ, ಎವ್ರಿ ಹಾಫ್ ಅನ್ ಅವರ್ 45 minutes 1 hour ನೆಕ್ಸ್ಟ್ ಪೋಸ್ಚರ್ ನಾವು ಹೋಗ್ಬೇಕು. ನಾವು ಒಬ್ಬೊಬ್ರು ಕೂತ್ಕೊಂಡ್ ಕೆಲಸ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಇಲ್ಲ ನಾವು ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ವಿ, ಇವಾಗ ನಾನ್ ಚೇಂಜ್ ಮಾಡಿದೀನಿ, ಇವಾಗ ಸ್ಟ್ಯಾಂಡಿಂಗ್ ಟೇಬಲ್ ತಗೊಂಡು ನಿಂತ್ಕೊಂಡೇ ಕೆಲಸ ಮಾಡ್ತೀನಿ, ಅದನ್ನು ಮಾಡಬಾರದು. ಲಾಂಗ್ ಪೀರಿಯಡ್ ಯಾವ್ದು ಒಳ್ಳೇದಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ನಿಂತ್ಕೋಬೇಕು, ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸ್ವಲ್ಪ ವಾಕ್ ಮಾಡ್ಬೇಕು. ಗುಡ್ ಪೋಸ್ಚರ್ ಅಂದ್ರೆ ಕಂಟಿನ್ಯೂಸ್ ಮೂವ್ ಮಾಡ್ತಾ ಇರೋದೆ ಗುಡ್ ಪೋಸ್ಚರ್. ನಮ್ ಬಾಡಿ ಹೆಂಗ್ ಡಿಸೈನ್ ಆಗಿದೆ ಅಂತಂದ್ರೆ ಮೂವ್ಮೆಂಟ್ ಡಿಸೈನ್ ಆಗಿದೆ, ಒಂದ್ ಕಡೆ ಕೂತ್ಕೊಳ್ಳೋ ಪೊಸಿಷನ್ಗೆ ಡಿಸೈನ್ ಆಗಿಲ್ಲ. ಇವಾಗ ಗಾಡಿ ಹೆಂಗೆ ಓಡ್ತಾ ಇದ್ರೆ ಚೆನ್ನಾಗಿರುತ್ತೆ, ಹಂಗೆ ನಮ್ ಬಾಡಿನು ನಾವು ಮೂವ್ ಮಾಡ್ತಾ ಇದ್ರೇನೆ ನಮ್ ಬಾಡಿನಲ್ಲಿ ಎಲ್ಲಾ ಪಾರ್ಟ್ಸ್ ಮೂವ್ ಆಗ್ತಾ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮಸಲ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇಲ್ಲಾಂದ್ರೆ ಎಲ್ಲ ಸ್ಟಿಫ್ ಆಗೋಗುತ್ತೆ. ನಮ್ಗೆ ಈ ಪೊಸಿಷನ್ ಒಳ್ಳೇದು ಅಂತ ಏನು ಇಲ್ಲ, ಕಂಟಿನ್ಯೂ ಮೂವ್ ಮಾಡ್ಬೇಕು ಈ ಪೊಸಿಷನ್ ಇಂದ ಆ ಪೊಸಿಷನ್ ಏನಾದ್ರು. ಅದಕ್ಕೆ ಸ್ಕೂಲ್ ಅಲ್ಲೆಲ್ಲ 40 minutes ಬ್ರೇಕ್ ಒಂದ್ ಪೀರಿಯಡ್ ಬ್ರೇಕ್ ಕೊಡ್ತಾರೆ, ಅದು ಅದಕ್ಕೋಸ್ಕರನೇ. ಓಕೆ, ಸೊ ನೀವು ಅದೇ ಗುಡ್ ಪೋಸ್ಚರ್ ಅಂದ್ರೆ ಏನು ಅಂದ್ರೆ ಎವ್ರಿ ಹಾಫ್ ಅನ್ ಅವರ್ ಚೇಂಜ್ ಮಾಡ್ಕೊಳ್ತಾ ಇರೋದೇ ಗುಡ್ ಪೋಸ್ಚರ್. ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಮ್ಗೆ ಪೋಸ್ಚರ್ ಚೇಂಜ್ ಆಗಿಲ್ಲ ಅಂದ್ರೆ ಕಂಟಿನ್ಯೂಸ್ ಇವಾಗ ಇವಾಗ ನಾವು ವರ್ಕಿಂಗ್ ಪ್ರೊಫೆಷನ್ಗೆ ಹೇಳ್ತೀವಿ ಎರ್ಗೊನಾಮಿಕ್ ಅಡ್ವೈಸರ್ಸ್, ಸ್ಟ್ರೈಟ್ ಕೂತ್ಕೋಬೇಕು, ಶೋಲ್ಡರ್ ರಿಲ್ಯಾಕ್ಸ್ ಇರಬೇಕು, ಇದು 90 ಡಿಗ್ರಿ ಇರ್ಬೇಕು, ಕೀಬೋರ್ಡ್ ಮೌಸ್ ಎಲ್ಲ ಕೈ ಎತ್ತರ ಇರ್ಬೇಕು, ಹಿಂಗೆ ಇರಬಾರದು, ಕೈ ಎತ್ತಬಾರದು, ಹಿಂಗಿರ್ಬೇಕು. ನಮ್ ಮಾನಿಟರ್ ಐ ಲೆವೆಲ್ಗೆ ಇರ್ಬೇಕು, 1 arm ಲೆಂತ್ ಅಲ್ಲಿ ಮಾನಿಟರ್ ಐ ಲೆವೆಲ್ ಇರ್ಬೇಕು, ಅವಾಗ ಪೋಸ್ಚರ್ ಕರೆಕ್ಟ್ ಅಂತ ನಾವು ಹೇಳ್ತೀವಿ. ಬಟ್ ಅದು ಕಂಟಿನ್ಯೂಸ್ ಆಗಿ ಇರಬಾರದು. ಅದಕ್ಕೆ ನಾವು 40 minutes ಬ್ರೇಕ್ ಹೋಗಿ ಅಂತ ಹೇಳೋದು. ಶಾರ್ಟ್ ಬ್ರೇಕ್ ತಗೊಳ್ಳೋದು, ಇಲ್ಲ ಎದ್ದು ಓಡಾಡೋದು, ವಾಟರ್ ಬ್ರೇಕ್ ಈ ತರ ತಗೋಬಹುದು. ಇವಾಗ ಈ ತರ ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಇರ್ತೀವಿ, ನಾವು ಹೇಳಿರೋ ಪೊಸಿಷನ್ ಕೂತ್ಕೊಂಡಿದ್ದಾರೆ, ಬಟ್ ಅದನ್ನೇ ಕಂಟಿನ್ಯೂ ಆಗಿ ಕೂತ್ಕೊಂಡ್ರು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಮೂವ್ಮೆಂಟ್ ಆಗಲ್ಲ ಬಾಡಿನಲ್ಲಿ. ಕೆಳಗಡೆ ಏನಾಗುತ್ತೆ ಅಂದ್ರೆ ಕಾಫ್ ಮಸಲ್ಸ್ ಅಲ್ಲಿ ಅದು ಮಸಲ್ ಕಂಟ್ರಾಕ್ಷನ್ ಆಗಿದ್ರೇನೆ ಲಿಪೋಪ್ರೋಟೀನ್ ಲಿಪೇಸ್ ಸೆಕ್ರೇಟ್ ಆಗುತ್ತೆ ಮಸಲ್ ಅಲ್ಲಿ. ಅದು ಸೆಕ್ರೇಟ್ ಆಗಿದ್ರೇನೆ ನಮ್ಗೆ ಬ್ಲಡ್ ಅಲ್ಲಿ ಇರೋ ಟ್ರೈಗ್ಲಿಸರೈಡ್ಸ್ ಬ್ರೇಕ್ ಡೌನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಾವು ಅದು ಬ್ರೇಕ್ ಡೌನ್ ಆಗಿಲ್ಲ ಅಂದ್ರೆ ಹಂಗೆ ಫ್ಯಾಟ್ ಬ್ಲಡ್ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ಅದು ಏನಾಗುತ್ತೆ ಅಂದ್ರೆ, ಇವಾಗ ಮೂವ್ಮೆಂಟೇ ಇಲ್ಲ ಬಾಡಿನಲ್ಲಿ, ಬ್ಲಡ್ ಮಸಲ್ಸ್ ಮೂವ್ ಆಗಿಲ್ಲ ಅಂದ್ರೆ ಅದು ಬ್ಲಡ್ ವೇನ್ಸ್ ಎಲ್ಲ ಹಂಗೆ ಟೈಟ್ ಆಗಿರುತ್ತೆ, ಫ್ಲೆಕ್ಸಿಬಿಲಿಟಿ ಹೋಗಿರುತ್ತೆ. ಇವಾಗ ಈ ಫ್ಯಾಟ್ ಇದೆಲ್ಲ ಎಕ್ಸ್ಟ್ರಾ ಥಿಕ್ಕನಿಂಗ್ ಇದು ಹೋಗಿ ಏನಾಗುತ್ತೆ ಒಳಗಡೆ ಅದು ಡ್ಯಾಮೇಜ್ ಮಾಡುತ್ತೆ ಒಳಗಡೆ ಬ್ಲಡ್ ವೆಸಲ್ಸ್ ಲೈನಿಂಗ್ಸ್ ನ. ಅಲ್ಲೇ ಹೋಗಿ ಆ ಫ್ಯಾಟ್ ಡೆಪಾಸಿಟ್ ಆಗಕ್ ಶುರುವಾಗುತ್ತೆ. ಹಂಗೆ ಪ್ರೊಡ್ಯೂಸ್ ಆಗೋದೇನೆ ಇದು ಥ್ರಾಂಬಸ್ ತರ ಪ್ಲೇಕ್ ಫಾರ್ಮೇಶನ್ ಆಗುತ್ತೆ. ಅದು ಏನಾಗುತ್ತೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಬರೋಕ್ಕೂ ರೀಸನ್ ಆಗುತ್ತೆ. ಎಲ್ಲಿಗೆ ಸಂಬಂಧ ಇದೇ ಪ್ರೊಲಾಂಗ್ ಈ ತರ ನಾವು ಇನ್ಆಕ್ಟಿವಿಟಿ ಇದೆ ಈ ಲೈಫ್ ಸ್ಟೈಲ್ ಅಲ್ಲೇ ಇದ್ರೆ, ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ಲೇ ಇದ್ರೆ ಫ್ಯೂಚರ್ ಅಲ್ಲಿ ಇದೇ ಪ್ರಾಬ್ಲಮ್ ಬರೋದು. ಅದಕ್ಕೆ ಮೂವ್ ಮಾಡ್ಬೇಕು. ಇದು ಇನ್ನೊಂದು ಹಿಂಗೆ ಮೂವ್ ಮಾಡಿಲ್ಲ ಅಂದ್ರೆ ನಮ್ಗೆ ಎನರ್ಜಿ ಎಕ್ಸ್ಪೆಂಡಿಚರ್ ಆಗಲ್ಲ. ನಾವ್ ಏನ್ ಮಾಡ್ತೀವಿ, ಆರಾಮ ಎನರ್ಜಿ ಇಲ್ಲ ಅಂದ್ರೆ ನಮ್ ಮಸಲ್ಸ್ ಏನ್ ಮಾಡಲ್ಲ, ವರ್ಕ್ ಆಗಲ್ಲ, ಅದಕ್ಕೆ ಎನರ್ಜಿ ಬೇಕಾಗಲ್ಲ. ನಾವು ಊಟ ಮಾಡಿರೋದು ಗ್ಲುಕೋಸ್ ಎಲ್ಲ ಏನಾಗುತ್ತೆ ಹಂಗೆ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಬ್ಲಡ್ ಅಲ್ಲಿ ಗ್ಲುಕೋಸ್ ಜಾಸ್ತಿ ಆಗೋದು, ಡಯಾಬಿಟಿಸ್ ಬರೋದು. ಇವಾಗ ನಾನು ಹೇಳಿದನಲ್ಲ ಕಂಟಿನ್ಯೂಸ್ ಕೂತ್ಕೊಂಡು ಆಮೇಲೆ ನಾವು 1 hour ವರ್ಕೌಟ್ ಮಾಡಿದ್ರು ಯೂಸ್ ಆಗಲ್ಲ ಅಂತಾನು, ಅದು ಇದೇ ರೀಸನ್ಗೆ. ಕಂಟಿನ್ಯೂಸ್ ಕೂತ್ಕೊಂಡಿರ್ತೀವಿ, ಗ್ಲುಕೋಸ್ ಅವಾಗ ಖರ್ಚಾಗಿರಲ್ಲ, ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ಆಮೇಲೆ ನೀವು ಹೋಗಿ ನೈಟ್ ವರ್ಕೌಟ್ ಮಾಡಿದ್ರು
ಅದು ಗ್ಲುಕೋಸ್ ಲೆವೆಲ್ ನ ಕಮ್ಮಿ ಮಾಡಲ್ಲ. ಓಕೆ ಓಕೆ. ಸೊ ಇವಾಗ ನೀವು ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಫಿಸಿಯೋಥೆರಪಿ ಅನ್ನೋದು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ ಅಂದ್ರೆ, ಯಾವುದೇ ಔಷಧಿ ಆಪರೇಷನ್ ಇಲ್ಲದೆ ಕೂಡ ಫಿಸಿಯೋಥೆರಪಿಯಿಂದ ಸಾಕಷ್ಟು ಸಮಸ್ಯೆಗಳನ್ನ ಗುಣಪಡಿಸಬಹುದು ಅಂತ ಇದೆ. ಆದ್ರೆ ಇದು ಸಾಧ್ಯನಾ ಅಂತ? ಸಿಂಪಲ್ ಎಕ್ಸರ್ಸೈಸ್ ಮಾಡಿದ್ರೇನೆ ಸುಮಾರು ಕಾಯಿಲೆಗಳು ವಾಸಿ ಆಗತ್ತೆ. ನಾವು ಇವಾಗ ಹೇಳ್ತೀವಿಲ್ಲ ನೆಕ್ ಪೇನು ಇದು ಎಲ್ಲ, ನಾವು ಹೇಳೋ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ಸಿಂಪಲ್ ನೆಕ್ ಎಕ್ಸರ್ಸೈಸ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೇನೆ ಸುಮಾರು ವಾಸಿ ಆಗತ್ತೆ. ಇಲ್ಲ ಇವಾಗ ತುಂಬಾ ಸೀರಿಯಸ್ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ಫಿಸಿಯೋಥೆರಪಿನಲ್ಲಿ ಸುಮಾರು ಟ್ರೀಟ್ಮೆಂಟ್ಗಳಿದೆ, ಅದೆಲ್ಲ ತಗೋಬಹುದು. ಆಮೇಲೆ ನಾವು ಪೋಸ್ಚರ್ ಕರೆಕ್ಷನ್ ಮಾಡೋದು, ಅದೇ ಎರ್ಗೊನಾಮಿಕ್ ಅಡ್ವೈಸಸ್ ಹೇಳಿದ್ನಲ್ಲ, ನಮ್ ವರ್ಕ್ ಸ್ಟೇಷನ್ ಕರೆಕ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಚೇಂಜ್ ಮಾಡಿದ್ರೇನೆ ಸುಮಾರು ಡಿಫರೆನ್ಸಸ್ ಗೊತ್ತಾಗುತ್ತೆ. ಅಂದ್ರೆ ಇವಾಗ ಯಾವುದೇ ಔಷಧಿ ಅಥವಾ ಮಾತ್ರೆ ಬೇಡ, ಫಿಸಿಯೋಥೆರಪಿಯಿಂದ ಕಾಯಿಲೆ ಗುಣ ಆಗತ್ತೆ ಅಂತ ಇದೆ. ಅದೇ ಪೇನ್, ನಾವು ಏನು ಟ್ಯಾಬ್ಲೆಟ್ ಏನ್ ಕೊಡ್ತಾರೆ ಅಂದ್ರೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ ಪೇನ್ ಕಮ್ಮಿ ಆಗಕ್ಕೆ, ಬಟ್ ಅದು ಪ್ರಾಬ್ಲಮ್ ನ ಕ್ಯೂರ್ ಮಾಡಲ್ಲ. ಅವ್ರಿಗೆ ಪೇನ್ ಗೊತ್ತಾಗಿರೋ ನಾವು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪೇನ್ ಕಮ್ಮಿ ಆಗಕ್ಕೆ ಟ್ರೀಟ್ಮೆಂಟ್ಸ್ ಕೊಡ್ತೀವಿ, ಆಮೇಲೆ ಅದು ಬರಬಾರ್ದು ತಿರ್ಗಾ ಅನ್ನೋದಕ್ಕೆ ಎಕ್ಸರ್ಸೈಸ್ ಮಾಡಿ ಆ ಮಸಲ್ಸ್ ನ ಸ್ಟ್ರೆಂತ್ ಮಾಡ್ತೀವಿ. ಯಾವ ಮಸಲ್ ಟೈಟ್ ಇದೆಯೋ ಅದನ್ನ ಸ್ಟ್ರೆಚ್ ಮಾಡೋದು, ಯಾವ ಮಸಲ್ ವೀಕ್ ಇದೆಯೋ ಅದನ್ನ ಸ್ಟ್ರೆಂತ್ ಮಾಡೋದು. ಅದು 1 or 2 months ಕಂಟಿನ್ಯೂಸ್ ಆಗಿ ನೀವು ಎಕ್ಸರ್ಸೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸುಮಾರು ಜನ ಬರ್ತಾರೆ, ಯಾವಾಗ್ಲಾದ್ರೂ ನಾವು ಹೇಳಿರ್ತೀವಿ ಒಂದ್ 5 ನಿಮಿಷ ಎಕ್ಸರ್ಸೈಸ್ ಹೇಳ್ಕೊಟ್ಟಿರ್ತೀವಿ, ಒಂದ್ 3 months ಇಲ್ಲ 6 months 1 year ಬಿಟ್ಟು ಬಂದು ಹೇಳ್ತಾರೆ, ನೀವು ಅವತ್ತು ಹೇಳ್ಕೊಟ್ಟಿದ್ರಲ್ಲ ಅದನ್ನ ಮಾಡ್ತಾ ಇದೀನಿ, ನಮ್ಗೆ ನೋವೇ ಬಂದಿಲ್ಲ, ಸರಿಯೋಯ್ತು ಅಂತ. ಅವಾಗ ಖುಷಿ ಆಗುತ್ತೆ. ಬಟ್ ಒಬ್ಬೊಬ್ರು ನಾವು ಅರ್ಧ ಗಂಟೆ 3/4 ಗಂಟೆ ಟೈಮ್ ತಗೊಂಡು ಎಕ್ಸರ್ಸೈಸ್ ಹೇಳ್ಕೊಟ್ಟಿರ್ತೀವಿ, ಅವ್ರು ಬಂದು ಮಾಡಲ್ಲ ರೆಗ್ಯುಲರ್ ಆಗಿ, ತಿರ್ಗಾ ಬರ್ತಾ ಇರ್ತಾರೆ. ಎಕ್ಸರ್ಸೈಸ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಮಾಡಿದ್ರೆ ಡಿಫ್ರೆನ್ಸ್ ಖಂಡಿತ ಗೊತ್ತಾಗುತ್ತೆ. ಓಕೆ, ಇನ್ನೊಂದಿಷ್ಟು ಜನಕ್ಕೆ ಏನಿದೆ ಅಂದ್ರೆ ಫಿಸಿಯೋಥೆರಪಿ ಅಂದ್ರೆ ಬರೀ ಎಕ್ಸರ್ಸೈಸ್ ಅಷ್ಟೇ, ಹೌದಾ? ಇಲ್ಲ, ಬರೀ ಎಕ್ಸರ್ಸೈಸ್ ಮಾತ್ರ ಅಲ್ಲ, ಎಕ್ಸರ್ಸೈಸ್ ಮೇನ್ ಥಿಂಗ್ ಅದರಲ್ಲಿ. ಬಟ್ ಇದರಲ್ಲಿ ಎಲೆಕ್ಟ್ರೋಥೆರಪಿ ಟ್ರೀಟ್ಮೆಂಟ್ಸ್, ಹ್ಯಾಂಡ್ ಆನ್ ಟ್ರೀಟ್ಮೆಂಟ್ಸ್, ಅದೆಲ್ಲ ಅಂದ್ರೆ ಅದೇ ಫಿಸಿಯೋಥೆರಪಿ ಅಂದ್ರೆ ಒಂದು ಎಕ್ಸರ್ಸೈಸ್ ಇಲ್ಲ ಮಸಾಜ್ ಅಷ್ಟೇ ಇರುತ್ತೆ ಅದರಲ್ಲಿ ಅಂತ? ಇಲ್ಲ, ಹಂಗಿಲ್ಲ. ಎಕ್ಸರ್ಸೈಸ್ ಮಸಾಜ್ ಅಷ್ಟೇ ಇಲ್ಲ, ಅದರಲ್ಲಿ ಎಲೆಕ್ಟ್ರೋಥೆರಪಿ ಮೆಷಿನ್ಸ್ ಇದೆ, ಅದನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ, ಮೋಸ್ಟ್ಲಿ ಪೇನ್ ಕಮ್ಮಿ ಆಗಕ್ಕೆ ಅದಕ್ಕೆಲ್ಲ. ಅದನ್ನ ಬಿಟ್ರೆ ತಿರ್ಗಾ ಮೊಬಿಲೈಸೇಷನ್ಸ್ ಇದೆ, ಜಾಯಿಂಟ್ ಮೊಬಿಲೈಸೇಷನ್ಸ್, ಇದು ಮಾಡೋದು, ಹ್ಯಾಂಡ್ ಆನ್ ಮೂವ್ಮೆಂಟ್ಸ್. ಇವಾಗ ಟೆಕ್ನಿಕ್ಸ್ ತುಂಬಾ ನೆಕ್ಸ್ಟ್ ಅದೇ ಇತ್ತು ತುಂಬಾ ಟೆಕ್ನಿಕ್ಸ್ ಗಳು ಬಂದಿದೆ, ಅದೆಲ್ಲ ಯೂಸ್ ಮಾಡ್ತೇವೆ. ಬರೀ ಕಾಮನ್ ಹೆಸರು ಫಿಸಿಯೋಥೆರಪಿ, ಅದನ್ನ ಮೇನ್ ಎಕ್ಸರ್ಸೈಸ್ ನಾವು ಯಾವ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಿದ್ರು ತಿರ್ಗಾ ನಾವು ಫಾಲೋ ಅಪ್ ಮಾಡೋದು ಎಕ್ಸರ್ಸೈಸ್ ಅಲ್ಲೇ. ಸೊ ಅದೇ ನೀವೇ ಹೇಳಿದ್ರಿ ಇವಾಗ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ ಅಂತ. ಸೊ ಫಿಸಿಯೋಥೆರಪಿಯಲ್ಲಿ ಯಾವ ರೀತಿಯ ಲಾಭಗಳಿದೆ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ? ಅಂದ್ರೆ ಹೊಸ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಈ ತರದ್ದು ಇದೆಯಾ? ಅದು ಹೊಸದಾಗಿ ಬರ್ತಾನೆ ಇದೆ. ಲೇಸರ್, ಇವಾಗ ಶಾಕ್ ವೇವ್, ಅದೆಲ್ಲ ಮೋಸ್ಟ್ಲಿ ಎಲ್ಲಾ ಎಲೆಕ್ಟ್ರೋಥೆರಪಿ ಮೆಷರ್ಮೆಂಟ್ಸ್ ನೀವು ನೋಡಿದ್ರೆ ಪೇನ್ ಕಮ್ಮಿ ಮಾಡಕ್ಕೆ, ಇಲ್ಲ ಅಂದ್ರೆ ಅದು ಇನ್ಫ್ಲಮೇಷನ್ ನ ಕಮ್ಮಿ ಮಾಡಕ್ಕೆ, ಬೇಗ ಹೀಲಿಂಗ್ ನ ಇನ್ಕ್ರೀಸ್ ಮಾಡಕ್ಕೆ, ಅದಕ್ಕೆ ಯೂಸ್ ಮಾಡೋದು ಎಲೆಕ್ಟ್ರೋಥೆರಪಿ ಎಕ್ವಿಪ್ಮೆಂಟ್ಸ್ ಎಲ್ಲ. ಮೋಸ್ಟ್ಲಿ ಸೇಮ್ ಆರ್ ಮೋರ್ ಆರ್ ಲೆಸ್ ಸೇಮೆ, ಬಟ್ ಅದು ಏನಂದ್ರೆ ಡಿಫ್ರೆಂಟ್ ಕಂಡುಹಿಡಿತಾ ಹೋಗುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಟೆಲಿಫಿಸಿಯೋಥೆರಪಿ ಅಂತ ಹೇಳಿ, ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್, ಇದು ಎಷ್ಟು ಮಟ್ಟಿಗೆ ಸಹಕಾರಿ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿಚುವಲ್ ಕನ್ಸಲ್ಟೇಷನ್ ನಾವು ಇವಾಗ ಶುರು ಮಾಡಿದ್ವಿ. ಓಕೆ, ಏನಂದ್ರೆ ಈ ತರ ಬರೀ ಕನ್ಸಲ್ಟೇಷನ್ಸ್ ಎಕ್ಸರ್ಸೈಸ್ ಮಾತ್ರ ಅವ್ರಿಗೆ ಸಾಕು ಅಂತಂದ್ರೆ ವಿಚುವಲ್ ಕನ್ಸಲ್ಟೇಷನ್ಸ್ ಧಾರಾಳವಾಗಿ ಮಾಡ್ಬೋದು. ಯಾಕಂದ್ರೆ ಏನ್ ಪ್ರಾಬ್ಲಮ್ ಅವ್ರಿಗೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಏನು ಗೊತ್ತಿಲ್ಲ, ಒಂದ್ ಐಡಿಯಾ ಇಲ್ಲ ಅಂದ್ರೆ ವಿರ್ಚುವಲ್ ಕನ್ಸಲ್ಟೇಷನ್ ಮಾಡಿದ್ರೆ ನಾವು ಕಂಡುಹಿಡಿಬಹುದು ಎಲ್ಲಿಂದ ಪ್ರಾಬ್ಲಮ್ ಶುರುವಾಗಿದೆ, ಅವ್ರಿಗೆ ಏನಾಗಿದೆ, ಅವ್ರ ಮೆಡಿಕಲ್ ಹಿಸ್ಟ್ರಿನ ಕೇಳಿ ಅವ್ರ ಏನ್ ಪೇನ್ ಇದೆ, ಹೆಂಗಿದೆ ಅಂತ ಹೇಳಿ ನಾವು ಎಕ್ಸರ್ಸೈಸ್ ಅಷ್ಟೇ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲೇ ಹೇಳ್ಕೊಡ್ಬಹುದು. ಬಟ್ ಆ ಪೇನ್ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಅಲ್ವಾ? ನೀವು ಆನ್ಲೈನ್ ಮೂವ್ಮೆಂಟ್ ಮಾಡಿದ್ರೇನೆ ನಿಮ್ಗೆ ಆ ಟೈಟ್ನೆಸ್ ಇದು ಎಲ್ಲ ಗೊತ್ತಾಗೋದು. ಅದೇ ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಮಾಡ್ಬೋದು. ತುಂಬಾ ಇಲ್ಲ ನಮ್ಗೆ ಗೊತ್ತಾಗಿಲ್ಲ ಅವ್ರು ಎಲ್ಲಿ ಅಂತ ಹೇಳ್ತಿದ್ದಾರೆ, ನಮ್ಗೆ ಒಂದೊಂದ್ಸತಿ ಅವ್ರು ಹೇಳೋದ್ ಹಿಸ್ಟ್ರಿನಲ್ಲೇ ಗೊತ್ತಾಗ್ಬಿಡುತ್ತೆ, ಇದು ಎಲ್ಲಿಂದ ಶುರುವಾಗಿದೆ, ಯಾವ ತರ ಪೇನ್ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲ ಹಂಗ್ ಗೊತ್ತಾಗಿಲ್ಲ, ನಾವು ಟೆಸ್ಟ್ ಮಾಡಿನೇ ನೋಡ್ಬೇಕು, ಇಲ್ಲ ಪ್ಯಾಲ್ಪೇಟ್ ಮಾಡಿನೇ ನೋಡ್ಬೇಕು, ಟಚ್ ಮಾಡಿನೇ ನೋಡ್ಬೇಕಂದ್ರೆ ಅವ್ರು ಡೈರೆಕ್ಟ್ ಬಂದ್ರೇನೆ ಆಗೋದು.
ಓಕೆ ಓಕೆ. ಇತ್ತೀಚೆಗೆ ನಾವು ನೋಡೋದಾದ್ರೆ ಜೆನ್ಜಿ ಇರ್ಬೋದು ಅಥವಾ ಇವಾಗಿನ ಯೂತ್ ಜನರೇಷನ್ ಇರ್ಬೋದು, ವಯಸ್ಸಾದವರು ಇರ್ಬೋದು, ಪ್ರತಿಯೊಬ್ಬರಿಗೂ ಮಾನಸಿಕ ಒತ್ತಡ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಸೊ ಇದಕ್ಕೆ ಯಾವ ರೀತಿಯ ಸೊಲ್ಯೂಷನ್ ನ ಕೊಡ್ತೀರಾ ನೀವು? ಮೆಂಟಲ್ ಸ್ಟ್ರೆಸ್ ಇದು ಕಂಟಿನ್ಯೂಸ್ ವರ್ಕ್ ಮಾಡೋದು, ಇಲ್ಲ ಫೋನ್ ಕಂಟಿನ್ಯೂಸ್ ನೋಡೋದು, ಇದರಿಂದ ಅದು ಮೈಂಡ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅದೇ ಹೇಳಿದ್ವಿ ಅಲ್ಲ ಲಾಸ್ಟ್ 40 minutes ಗೆ ಒಂದ್ಸತಿ ನಾವು ಎದ್ದು ಓಡಾಡ್ಬೇಕು ಅಂತ, ಅದು ಬ್ರೈನ್ಗೂ ವರ್ಕ್ ಆಗುತ್ತೆ. ಬ್ಲಡ್ ಯಾಕಂದ್ರೆ ಸ್ವಲ್ಪ ತುಂಬಾ ಹೊತ್ತು ಕುತ್ಕೊಂಡಿರ್ತೀವಿ, ಸರ್ಕ್ಯುಲೇಷನ್ ಆಗಲ್ಲ ಬ್ರೈನ್ಗೆ, ಬ್ರೈನ್ ಡಿಮ್ನಿಸ್ ಆಗಕ್ ಶುರು ಆಗತ್ತೆ. ಆಮೇಲೆ ಮಸಲ್ಸ್ ವರ್ಕ್ ಆಗಿಲ್ಲ ಅಂದ್ರೆ ಮೆಲಟೋನಿನ್ ಹಾರ್ಮೋನ್ ಸೆಕ್ರೇಟ್ ಆಗಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಫಾರ್ ಗುಡ್ ಮೂಡ್. ನಮ್ಗೆ ಗುಡ್ ಇದು ಬರೋದಕ್ಕೆ ಅದು ಇಂಪಾರ್ಟೆಂಟ್. ಅದು ಸೆಕ್ರೇಟ್ ಆಗಲ್ಲ ಅಲ್ಲ, ಅದಕ್ಕೆ ಅವ್ರು ಮೆಂಟಲ್ ಸ್ಟ್ರೆಸ್ ಆಗೋಗ್ತಾರೆ. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಟಿವಿ ನೋಡೋದು ಇದು ಮಾಡೋದ್ರಿಂದ ಮೆಂಟಲ್ ಸ್ಟ್ರೆಸ್ ಆಗೋಗಿ ಇದು ರಿಕವರಿ ಬೇಕು ಅಂತಂದ್ರೆ ನಾವು ಹೇಳಿರೋ ತರ ಎಕ್ಸಸೈಸ್ ಮೂವ್ಮೆಂಟ್ಸ್ ಇದೇ ಮಾಡ್ಬೇಕು. ಇದು ಸಮಸ್ಯೆಗಳು ಯಾವ ಏಜ್ ನವರಿಗೆ ಹೆಚ್ಚಾಗಿ ಕಾಡುತ್ತೆ? ಇವಾಗ ಅಂತೂ ನೋಡಿದ್ರೆ ತುಂಬಾ ಚಿಕ್ಕ ಮಕ್ಳಿಗೂ ಬರುತ್ತೆ. ತುಂಬಾ ಅಡಮೆಂಟ್ ಆಗ್ತಾರೆ ಫೋನ್ ನೋಡೋರು. ಫೋನಲ್ಲಿ ಬರ್ತಾ ಇಲ್ಲ, ಅದು ಏನಾದ್ರೂ ನೆಟ್ವರ್ಕ್ ಇಶ್ಯೂ ಆದ್ರೂನು ಅವ್ರಿಗೆ ತಡಿಯಕ್ ಆಗಲ್ಲ, ಕಿರ್ಚ್ತಾರೆ. ನೋಡಿದೀನಿ ಸುಮಾರು ಜನನ. ಬೇಕೇ ಬೇಕು ಸುಮ್ನೆ, ಅದು ಯಾರು ಇದ್ರೂನು ಸರಿ, ಅವ್ರ ಅಮ್ಮ ಅಪ್ಪ ಇದ್ರೂನು ಸರಿ, ಯಾರಿದ್ರೂನು ಸರಿ, ಅವ್ರಿಗೆ ಬೇಕಾಗಿರೋದು ಫೋನು ನೋಡ್ಬೇಕು ಒಂದು ಆ ತರ ಒಂದು ಮೈಂಡ್ ಎಫೆಕ್ಟ್ ಆಗಿದೆ ಇವಾಗ. ಅದಕ್ಕೆ ಸುಮಾರು ಕಂಟ್ರೀಸ್ ನಲ್ಲಿ ಇಲ್ಲೂನು ಕೇಳಿದೀನಿ, ಚಿಕ್ಕ ಮಕ್ಳಿಗೆ ಫೋನ್ ಡಿಜಿಟಲ್ ಇದು ಬ್ಯಾನ್ ಆಗಿದೆ ಅಂತ. ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಚಿಕ್ಕ ಮಕ್ಳಿಗೆ ಒಂಥರ ಅವ್ರು ಎಕ್ಸ್ಪ್ರೆಸ್ ಮಾಡೋದು ಅದು ಒಂಥರ ಅಡಮೆಂಟ್ ತರ ಮಾಡ್ತಾರೆ. ದೊಡ್ಡವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೂ ರೆಸ್ಟ್ಲೆಸ್ ಆಗ್ಬಿಡುತ್ತಾರೆ. ಒಂಥರ ರೆಸ್ಟ್ಲೆಸ್ ಆಗ್ಬಿಟ್ಟು ಏನೋ ಅವ್ರಿಗೆ ಕೆಲ್ಸ ಏನ್ ಮಾಡ್ಬೇಕೋ ಅದನ್ನ ಬಿಟ್ಬಿಡ್ತಾರೆ. ಆಮೇಲೆ ಅದು ಬ್ರೈನ್ ಎಫೆಕ್ಟ್ ಆಗೋದ್ರಿಂದ ಅಲ್ಝೈಮರ್ಸ್ ಡಿಸೀಸ್ ಆ ತರ ಬರಕ್ ಶುರುವಾಗುತ್ತೆ. ಮೆಮರಿ ಮೇನ್ ಆಗಿ ಮೆಮರಿ ಇಶ್ಯೂಸ್. ಯಾರ್ ನೋಡಿ ಇವು ಮರ್ತೋಗ್ಬಿಟ್ಟಿದೀವಿ. ವಿಮೆನ್ಸ್ ನೋಡಿ ಫ್ರಿಡ್ಜ್ ಹತ್ರ ಹೋಗಿರ್ತೀವಿ, ಏನು ಫ್ರಿಡ್ಜ್ ಓಪನ್ ಮಾಡಿದ್ವಿ ಮರ್ತೋಗಿರುತ್ತೆ. ಆತರ ಎಲ್ಲಾ ಸ್ಟೇಜಸ್ ಆಫ್ ಪೀಪಲ್ ಎಫೆಕ್ಟ್ ಆಗ್ತಾರೆ. ಇದೇ ಈ ಪೀರಿಯಡ್ ಅಂತ ಇಲ್ಲ, ಎಲ್ಲಾರ್ಗು ಎಫೆಕ್ಟ್ ಆಗುತ್ತೆ. ಓಕೆ. ಸೊ ಅವಾಗ್ಲೇ ಮಾತಾಡ್ತಾ ಕೂರೋ ಭಂಗಿ ಜೊತೆಗೆ ಡಿಸ್ಕ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಯಾವ ಏಜಿನ ನಂತರ ಆ ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಸಿಕ್ಕಾಪಟ್ಟೆ ಜನ ಒದ್ದಾಡ್ತಾ ಇದಾರೆ ಈ ಡಿಸ್ಕ್ ಪ್ರಾಬ್ಲಮ್ ಇಂದ? ಇವಾಗ ಯಂಗ್ ಅಡಲ್ಟ್ಸ್ ಜಾಸ್ತಿ ಬರೋದು. ಯಂಗ್ ಅಡಲ್ಟ್ಸ್ ಜಾಸ್ತಿ ಕುತ್ಕೊಂಡ್ ಕೆಲಸ ಮಾಡೋರ್ಗೆ ಡಿಸ್ಕ್ ಪ್ರೊಲಾಪ್ಸ್ ಬರುತ್ತೆ. ಕುತ್ಕೊಂಡೇ ಇರ್ತಾರಲ್ಲ ಈ ಪೊಸಿಷನ್ ಅಲ್ಲಿ, ಆ ವೆಯ್ಟ್ ಇಂಪ್ರಾಪರ್ ಆಗಿ ಅಲ್ಲೋಗಿ ಹಿಟ್ ಆಗತ್ತಲ್ಲ, ಅವಾಗ ಬೆಂಡ್ ಆಗುವಾಗ ಡಿಸ್ಕ್ ಆಚೆ ಬಂದ್ಬಿಡುತ್ತೆ. ಫುಲ್ ಪ್ರೆಷರ್ ಅಲ್ಲಿ ಸ್ವಲ್ಪ ಆಚೆ ಬರುತ್ತೆ. ಅದು ನರ್ವ್ಸ್ ನ ಪ್ರೆಸ್ ಆಗುತ್ತೆ. ಅದರಿಂದ ಕಾಲ್ ಸಯಾಟಿಕ್ ಪೇನ್, ಕಾಲ್ ನೋವು ಬರೋದು ಅದೆಲ್ಲ ಶುರುವಾಗುತ್ತೆ. ಕಂಪ್ಲೀಟ್ ಒಂದ್ ಪೋರ್ಷನ್ ಫುಲ್ ನೋವ್ತಾ ಇರುತ್ತೆ. ಒಂದ್ ಕಡೆ ನೋವುತ್ತೆ, ಒಬ್ಬೊಬ್ರಿಗೆ 2 ಕಡೆನೂ ನೋವು ಬರುತ್ತೆ. ಅದು ಹೆಂಗೆ ಪೊಸಿಷನ್ ಹೆಂಗ ಅವ್ರು ಕೂತ್ಕೊಂಡಿರ್ತಾರೋ ಅದನ್ನ ಡಿಪೆಂಡ್ಸ್ ಆಗುತ್ತೆ. ಬಟ್ ಯಂಗ್ ಏಜ್ ಪೀಪಲ್, ಯಂಗ್ ಅಡಲ್ಟ್ ಪೀಪಲ್ ಜಾಸ್ತಿ ಈ ಡಿಸ್ಕ್ ಪ್ರಾಬ್ಲಮ್ ನ ಕಂಡು ಹಿಡ್ಕೊಳ್ಳೋದು ಹೆಂಗೆ? ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಇದೆಯಾ ಅಥವಾ ಹೇಗೆ? ಅದಕ್ಕೆ ಪರಿಹಾರ ಏನು? ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಕ್ ಪೇನೇ ಬರುತ್ತೆ. ಪೇನ್ ಬಂದ್ರೇನೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆ ಏನೋ ಪ್ರಾಬ್ಲಮ್. ಆಮೇಲೆ ಟ್ರೀಟ್ಮೆಂಟ್ಸ್ ಹೋಗ್ತಾರೆ. ನಾವು ಟ್ರೀಟ್ಮೆಂಟ್ ಬರುವಾಗ ಗೊತ್ತಾಗುತ್ತೆ. ಸುಮಾರು ಜನ ಏನ್ ಮಾಡ್ತಾರೆ, ಬ್ಯಾಕ್ ಪೇನ್ ಅಂದ್ರೆ ಅದು ನಾವು ಕೂತ್ಕೊಂಡೇ ಕೆಲಸ ಮಾಡ್ತೀವಲ್ಲ ಅದರಿಂದ ಬಂದಿದೆ ಅಂತ ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅದು ಏನಾಗುತ್ತೆ, ಸಿವಿಯರ್ ಆಗ್ಬಿಡುತ್ತೆ ಒಂದ್ ಸ್ಟೇಜ್ ಅಲ್ಲಿ. ತುಂಬಾ ಫುಲ್ ಸಿವಿಯರ್ ಆಗಿ ಕಾಲೆಲ್ಲ ನೋವು ಬಂತು, ಏನು ಮಾಡಕ್ ಆಗಿಲ್ಲ, ನಮ್ನೆಸ್ ಇದೆ ಹಂಗಂದ್ರೆ ಆ ಸ್ಟೇಜ್ ಅಲ್ಲಿ ಬರ್ತಾರೆ. ಅದಕ್ ಮುಂಚೆ ಬಂದೇ ಇರಲ್ಲ. ಸುಮ್ನೆ ಏನೋ ಮನೆಯಲ್ಲೇ ಆಯಿಂಟ್ಮೆಂಟ್ ಹಚ್ಕೊಂಡು ಹಾಟ್ ಪ್ಯಾಕ್ ಇಟ್ಕೊಂಡು ಹಂಗೆಲ್ಲ ಇದು ಮಾಡ್ಕೊಂತಾರೆ. ತುಂಬಾ ಸಿವಿಯರ್ ಆದ್ಮೇಲೆ ಬರ್ತಾರೆ. ಇನಿಷಿಯಲ್ ಆಗಿ ಗೊತ್ತಾಗಿ ಬಂದ್ರೆ ನಾವು ಎಕ್ಸರ್ಸೈಸ್ ಅಲ್ಲಿ ಕರೆಕ್ಟ್ ಮಾಡಬಹುದು, ಪೊಸಿಷನ್ಸ್ ಕರೆಕ್ಟ್ ಮಾಡಬಹುದು. ಬಟ್ ಇವಾಗ ಸಾಕಷ್ಟು ಜನಕ್ಕೆ ಮೇನ್ ಆಗಿ ಏನಾಗ್ತಾ ಇದೆ, ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು, ಫಿಸಿಯೋಥೆರಪಿ ಮಾಡಿದ್ರು, ಟ್ಯಾಬ್ಲೆಟ್ಸ್ ಎಲ್ಲಾ ಡಾಕ್ಟರ್ ಇದ್ ಮಾಡಿದ್ರು, ಬಟ್ ಆದ್ರೂ ಕೂಡ ಅವ್ರಿಗೆ ಇನ್ನೂ ನೋವು ಹೋಗಿರಲ್ಲ. ರೀಸನ್ ಏನಿರುತ್ತೆ ಅದು? ಅದು ತುಂಬಾ ಕಾಂಪ್ಲಿಕೇಟ್, ತುಂಬಾ ಕ್ರಾನಿಕ್ ಪೇನ್ ಆಗಿದೆ. ಅದು ಇಲ್ಲ, ಸ್ಟಾರ್ಟಿಂಗ್ ಲೆವೆಲ್ ಅಲ್ಲೇ ಇದೆ. ಅದೇ ಅವ್ರಿಗೆ ಸ್ಟಾರ್ಟಿಂಗ್ ಲೆವೆಲ್ ಅವ್ರು ಇವಾಗ ಕಂಡಿಡ್ದಿದ್ದಾರೆ. ಅವ್ರು ಅನ್ಕೊಂಡಿದ್ದಾರೆ ಇವಾಗ ನಮ್ಗೆ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ. ಬಟ್ ಇದು ಶುರುವಾಗಿದ್ದು ಮುಂಚೆನೆ ಶುರುವಾಗಿದೆ. 2-3 years ಇಂದ ಮೆಡಿಸಿನ್ ಮಾಡ್ತಾ ಇದಾರಲ್ಲ, ಮೆಡಿಸಿನ್ಸ್ ತಗೊಂತಿದ್ದಾರೆ. ಅದು ಫುಲ್ ಅದು ಎಕ್ಸರ್ಸೈಸ್ ಮಾಡಿನೂ ಕರೆಕ್ಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಸರ್ಜರಿನೇ ಹೋಗ್ಬೇಕು.
ಓಕೆ, ಬಟ್ ಡಾಕ್ಟರ್ ಏನ್ ಹೇಳ್ತಾರೆ, ಸರ್ಜರಿ ಮಾಡುವಷ್ಟು ಮೇಜರ್ ಇಲ್ಲ, ಬಟ್ ನೋವಿದೆ. ನೋವಿದೆ ಅಂದ್ರೆ ಅವ್ರು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಬೇಕು. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ ಸ್ಟ್ರೆಂತ್ ಮಾಡಿದ್ರೆ ಜಾಸ್ತಿ ನೋವು ಬರಲ್ಲ. ಓಕೆ, ಬ್ಯಾಕ್ ಮಸಲ್ಸ್ ನ ಸ್ಟ್ರೆಂತ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಪ್ರೆಷರ್ ನಮ್ಗೆ ಜಾಯಿಂಟ್ ಅಲ್ಲಿ ಹೋಗಲ್ಲ. ಓಕೆ ಓಕೆ. ಕೊನೆಯದಾಗಿ ಇವಾಗ ನಾವು ಸ್ಟಾರ್ಟಿಂಗ್ ಶುರು ಮಾಡಿದ್ದೆ ಸಿಸ್ಟಮ್ ಮುಂದೆ ಕೂರುವ ಸಮಸ್ಯೆಯಿಂದ ಅಂತ ಹೇಳ್ಬಿಟ್ಟು, ಸೊ ಒಟ್ಟಾರೆಯಾಗಿ ನೀವು ಎಲ್ಲರಿಗೂ ಕೊಡುವ ಟಿಪ್ಸ್ ಅಥವಾ ಸಲಹೆ ಅಂತ ಅಂದ್ರೆ ಏನೇನ್ ಕೊಡ್ತೀರಾ? ಕ್ವಿಕ್ ಟಿಪ್ಸ್ ಅಂದ್ರೆ ಅದೇ ಹೇಳಿರೋ ತರ ಕಂಪ್ಯೂಟರ್ ನೋಡ್ತಾ ಇದ್ರಿಂದ ಐ ಸ್ಟ್ರೈನ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ 20 ಮಿನಿಟ್ಸ್ ಒಂದ್ಸತಿ 20-20-20 ರೂಲ್ ಅಂತಾರೆ. 20 ಮಿನಿಟ್ಸ್ ಒಂದ್ಸತಿ 20 ಫೀಟ್ ಅವೇ ಏನಾದ್ರೂ ಒಂದ್ 20 ಸೆಕೆಂಡ್ಸ್ ನೋಡೋದು, ಆಮೇಲೆ ಸಿಸ್ಟಮ್ ನೋಡೋದು, ಅದು ಮಾಡಬಹುದು. ಅವಾಗ ಶಾರ್ಟ್ ಬ್ರೇಕ್, ವಾಟರ್ ಬ್ರೇಕ್ ಇಲ್ಲ ಆ ತರ ತಗೋಬಹುದು. ಇಲ್ಲ ಏನಾದ್ರು ಮೀಟಿಂಗ್ಸ್ ಏನಿದ್ರು ವಾಕ್ ಮಾಡ್ಕೊಂಡು ಬಂದು ಇದು ಮಾಡ್ಬೋದು. ಆಮೇಲೆ ಒಂದ್ 30 to 45 ಮಿನಿಟ್ಸ್ ಒಂದ್ಸತಿ ಎದ್ದು ಓಡಾಡ್ಬೇಕು. ಒಂದ್ ರೌಂಡ್ ಆದ್ರೂ ಓಡಾಡ್ಕೊಂಡ್ ಬರ್ಬೇಕು. ಇಲ್ಲ ಯಾವಾಗ ಅವ್ರು ರೆಸ್ಟ್ ರೂಮ್ ಹೋಗ್ತಾರೋ ಆ ಟೈಮ್ ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡ್ಬೋದು, ಬಾಡಿ ಮೂವ್ಮೆಂಟ್ಸ್ ಮಾಡೋದು, ಸ್ಟ್ರೆಚ್ ಮಾಡೋದು, ಬಾಡಿ ಮೂವ್ಮೆಂಟ್ಸ್ ಅದು ಮಾಡ್ಬೋದು. ಮುಖ್ಯವಾಗಿ ನಿದ್ದೆ 6 to 7 to 8 hours ನಾದ್ರೂ ಖಂಡಿತ ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡಿದ್ರೇನೆ ಬ್ರೈನ್ ವರ್ಕ್ ಆಗೋದು. ಹೌದು, ಈ ತರ. ಓಕೆ. ಸೊ ಹೆಲ್ತ್ ಅಂದ್ರೆ ಇದ್ರ ಜೊತೆಗೆ ಆಹಾರ ಏನಾದ್ರು ಕಟ್ಟುನಿಟ್ಟು ಈ ತರದಿದ್ಯಾ? ಆಹಾರ ನಾವು ನಾರ್ಮಲ್ ಹೆಲ್ತಿ ಫುಡ್ಸ್ ತಗೋಬಹುದು. ಮೇನ್ ವಾಟರ್ ಖಂಡಿತ. ಡಿಹೈಡ್ರೇಟ್ ಆದ್ರೂನು ನಮ್ಗೆ ಮಸಲ್ಸ್ ಇದೆಲ್ಲ ಜಾಯಿಂಟ್ ಇದೆಲ್ಲ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ನಮ್ಮ ಮಸಲ್ಸ್ ಮೇಲೆ ಫೇಶಿಯಾ ಅಂತ ಇರುತ್ತೆ, ಅದು ಫೇಶಿಯಾ ಸ್ಮೂತ್ ಆಗಿರ್ಬೇಕು, ಅದು ಮೂವ್ಮೆಂಟ್ ಗೆ ಕೊಡ್ಬೇಕು ಅಂತಂದ್ರೆ ಅದು ಹೈಡ್ರೇಟ್ ಆಗಿರ್ಬೇಕು. ಡಿಹೈಡ್ರೇಷನ್ ಆದ್ರೆ ಮಸಲ್ ಕ್ಯಾಚ್ ಆಗೋದು, ಇದಾಗೋದು ಅದೆಲ್ಲ ಜಾಸ್ತಿ ಬರುತ್ತೆ. ಈ ಮಸಲ್ ಟೇರ್ ಆಗುತ್ತಲ್ಲ, ಅದಕ್ಕೂ ಫಿಸಿಯೋಥೆರಪಿ ವರ್ಕೌಟ್ ಆಗತ್ತಾ? ಫಿಸಿಯೋಥೆರಪಿ ಅದು ಗ್ರೇಡ್ ಇರುತ್ತೆ ಮಸಲ್ ಟಿಯರ್ ಅಲ್ಲಿ. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್. ಅದಕ್ಕೆ ನಾರ್ಮಲ್ ಟ್ರೀಟ್ಮೆಂಟ್ ಅಲ್ಲಿ ಎಕ್ಸರ್ಸೈಸ್ ನಲ್ಲಿ ಸರಿ ಹೋಗುತ್ತೆ. ಫುಲ್ ಟಿಯರ್, ಕಂಪ್ಲೀಟ್ ಟಿಯರ್ ಅಂದ್ರೆ ಸರ್ಜರೀಸ್ ಬೇಕಾಗುತ್ತೆ. ಓಕೆ, ನಿಮ್ಮ ಅನುಭವದಲ್ಲಿ ಇವಾಗ ಯಾವ್ದೋ ಒಂದು ಆಪರೇಷನ್ ಆಗ್ಬೇಕಾದ ಮೂವ್ಮೆಂಟ್ ಇರುತ್ತೆ, ಬಟ್ ಫಿಸಿಯೋಥೆರಪಿಯಲ್ಲಿ ಅದು ವಾಸಿ ಆಯ್ತು ಅನ್ನುವಂಥದ್ದು ಯಾವ್ದಾರು ಇದೆಯಾ? ಸುಮಾರು ನಾನು ಹೇಳಿದ್ನಲ್ಲ ಡಿಕೇರ್ಮೆನ್ಸ್ ಪ್ರಾಬ್ಲಮ್ ಸುಮಾರು ಜನಕ್ಕೆ ಡಾಕ್ಟರ್ಸ್ ಹೇಳ್ತಾರೆ, ಇದು ತುಂಬಾ ದಿನ ಆಯ್ತು, 2-3 months ಆಯ್ತು, ಇದು ಸರ್ಜರಿ ಮಾಡ್ಬೇಕು ಅಂತ. ಬಟ್ ಫಿಸಿಯೋಥೆರಪಿನಲ್ಲಿ ಕ್ಯೂರ್ ಆಗಿದೆ ಸುಮಾರು ಜನಕ್ಕೆ. ತುಂಬಾ ರ್ಯಾರ್ ಸರ್ಜರಿಗೆ ಹೋಗಿರೋದು. ಓಕೆ ಓಕೆ. ಬೇರೆ ಅಂದ್ರೆ ಇದು ಡಿಸ್ಕ್ ಪ್ರಾಬ್ಲಮ್ಸ್ ನೀವು ಹೇಳಿದ್ರಲ್ಲ, ಡಿಸ್ಕ್ ಪ್ರಾಬ್ಲಮ್ಸ್. ಆಮೇಲೆ ಶೋಲ್ಡರ್ಸ್ ಮೇನ್ ಆಗಿ ಶೋಲ್ಡರ್ ಟಿಯರ್, ಡಿಸ್ಲೊಕೇಶನ್ ಗೆ ಅಷ್ಟು ಬೇಗ ಸರ್ಜರಿ ಮಾಡಲ್ಲ. ಶೋಲ್ಡರ್ ರೊಟೇಟೆಡ್ ಕಫ್ ಟಿಯರ್ಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ಏಜ್ಡ್ ಪೀಪಲ್ ಆಗಿದ್ರೆ ಡಾಕ್ಟರ್ಸ್ ಹೇಳ್ತಾರೆ ಸರ್ಜರಿ ಮಾಡಿದ್ರೆ ನೋ ಯೂಸ್, ರಿಕವರ್ ಮಾಡೋದು ಕಷ್ಟ, ಫಿಸಿಯೋಥೆರಪಿನಲ್ಲಿ ಟ್ರೈ ಮಾಡಿ ಅಂತ. ಅವಾಗ ಫಿಸಿಯೋಥೆರಪಿ ಮಾಡಿನೇ ಕ್ಯೂರ್ ಮಾಡಿದ್ವಿ. ಓಕೆ ಓಕೆ. ಸೊ ಬೆನ್ನಿನ ಮೂಳೆ ರಿಲೇಟೆಡ್, ಬೆನ್ನಿಂದು ಅಂದ್ರೆ ಡಿಸ್ಕ್ ಪ್ರಾಬ್ಲಮ್ಸ್ ಮೇನ್ ಆಗಿ, ಅದು ಫಿಸಿಯೋಥೆರಪಿನಲ್ಲೇ ಕಮ್ಮಿ ಆಗುತ್ತೆ. ಸೊ ನೀವು ಆಪರೇಷನ್ ಹೋಗಕ್ಕೂ ಮುಂಚೆ ಫಿಸಿಯೋಥೆರಪಿ ಒಂದ್ಸಲ ಮಾಡಿಸ್ಕೊಳ್ಳಿ ಅಂತಾನೆ. ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ಬೆಟರ್. ಆಪರೇಷನ್ ಇವಾಗ ನೀವು ಸರ್ಜರಿಗೆ ಹೋಗಿದ್ರು ತಿರ್ಗಾ ಫಿಸಿಯೋಥೆರಪಿನೇ ಮಾಡ್ಬೇಕು ಆಪರೇಷನ್ ಆಲ್ಸೋ. ಹೌದು, ಇವಾಗ ನಾನ್ ಹೇಳಿದ್ನಲ್ಲ ರೊಟೇಟರ್ ಕಫ್, ಇವಾಗ ಒಬ್ಬೊಬ್ರು ರೀಸೆಂಟ್ ಆಗಿ ನೋಡಿದೀನಿ, ಸರ್ಜರಿ ಒಂದಿಬ್ರು ಡಾಕ್ಟರ್ ಸರ್ಜರಿನೇ ಪ್ರಿಫರ್ ಮಾಡಿದ್ದಾರೆ. ಆಮೇಲೆ ಒಬ್ರು ಇಲ್ಲ ಬೇಡ ನೀವು ಫಿಸಿಯೋಥೆರಪಿ ಟ್ರೈ ಮಾಡಿ ಅಂತ ಫಿಸಿಯೋಥೆರಪಿ ಟ್ರೈ ಮಾಡಿ ಸರಿ ಹೋಗಿದೆ. ಯಾಕಂದ್ರೆ ಸರ್ಜರಿ ಮಾಡಿದ್ರೆ ತಿರ್ಗಾ ರೆಸ್ಟ್ ಕೊಡ್ಬೇಕು 1 month 2 month, ತಿರ್ಗಾ ಆಮೇಲೆ ನೀವು ರಿಕವರ್ ಮಾಡ್ಬೇಕು ಅಂದ್ರೆ 6 months ನಾದ್ರೂ ಬೇಕಾಗತ್ತೆ. ತುಂಬಾ ಪೇನ್ ಇರುತ್ತೆ. ಇವಾಗ ಜಾಸ್ತಿ ಪೇನ್ ಇಲ್ಲ ಅಂದ್ರೆ ನಾನು ಅದೇ ಹೇಳ್ತೀನಿ, ಇವಾಗ ನಿಮ್ಗೆ ತುಂಬಾ ಆಗಿಲ್ಲ, ನನ್ ಕೈಗೆ ಎತ್ತಕ್ ಆಗಿಲ್ಲ ಅಂದ್ರೆ ಓಕೆ ನೀವು ಸರ್ಜರಿ ಮಾಡ್ಕೊಳ್ಳಿ. ಇಲ್ಲ ಅದು ಅಷ್ಟು ಏನ್ ಪೇನ್ ಇಲ್ಲ, ನಮ್ಗೆ ಮೂವ್ಮೆಂಟ್ ಇದೆ ಅಂತಂದ್ರೆ ಬೇಕಾಗಿಲ್ಲ. ಯಾಕೆ ಸರ್ಜರಿ ಮಾಡಿದ್ರೆ ತಿರ್ಗಾ ನೀವು 1 month ಹಿಂಗೆ ಇರ್ಬೇಕು, ತಿರ್ಗಾ ರಿಕವರಿ ಮಾಡಕ್ 6 months. ಅದು ಡಯಾಬಿಟಿಕ್ ಪೇಷಂಟ್ ಅಂದ್ರೆ 1 year ಎಲ್ಲ ಆಗುತ್ತೆ ಒಂದೊಂದ್ಸತಿ, ಫುಲ್ ಸ್ಟಿಫ್ ಆಗಿ ಹೋಗುತ್ತೆ. ತಿರ್ಗಾ ನಾವು ರಿಕವರಿ ಮಾಡಿ ತಗೊಂಡ್ಬರೋದಕ್ಕೆ 1 year ಆಗುತ್ತೆ. ಅದಕ್ಕೆಲ್ಲ ಬೆಸ್ಟ್ ಆಪ್ಷನ್ಸ್ ಫಿಸಿಯೋಥೆರಪಿ. ಇವಾಗ ಒಂದು ಏಜ್ ದಾಟಿದ್ಮೇಲೆ 45-50 ದಾಟಿದ್ಮೇಲೆ ಮಂಡಿ ನೋವು ಜಾಸ್ತಿ ಕಾಡುತ್ತಲ್ಲ, ಅದು ಕೆಲವೊಬ್ಬ ಒಂದೊಂದು ರೀಸನ್ ಇರುತ್ತೆ. ಒಬ್ಬೊಬ್ರು ಮಂಡಿ ವೆಯ್ಟ್ ಇರ್ಬೋದು ಅಥವಾ ಮೂಳೆ ಸೌದಿರ್ಬೋದು, ಇದೆಲ್ಲದಕ್ಕೂ ಫಿಸಿಯೋಥೆರಪಿ ವರ್ಕೌಟ್ ಆಗತ್ತಾ? ಹೌದು, ಫಿಸಿಯೋಥೆರಪಿನಲ್ಲಿ ಅದೇ ನಾನು ಹೇಳಿರೋ ತರ ಮೇನ್ ಎಕ್ಸರ್ಸೈಸ್ ಮಾಡ್ತೀವಿ. ಆಮೇಲೆ ಅವ್ರದ್ದು ರೀಸನ್ ನೋಡ್ಬೇಕು,
ಅವ್ರದ್ದು ಹೆಂಗ್ ಲೈಫ್ ಸ್ಟೈಲ್ ಅಂತ. ಒಬ್ಬೊಬ್ರು ಜಾಸ್ತಿ ಯೂಸ್ ಮಾಡಿ ನಿಂತ್ಕೊಂಡೇ ಕೆಲಸ ಮಾಡ್ತಾರೆ, ಎಸ್ಪೆಷಲಿ ಲೇಡೀಸು ನಿಂತ್ಕೊಂಡೇ ಕಿಚನ್ ಅಲ್ಲಿ ಕೆಲಸ ಮಾಡೋದು, ಎಲ್ಲಾ ಕೆಲ್ಸಾನು ನಿಂತ್ಕೊಂಡೇ ಮಾಡ್ತಾರೆ, ಅವ್ರಿಗೂ ಜಾಸ್ತಿ ಬರೋದು. ಅವ್ರಿಗೆ ನಾವು ಅಡ್ವೈಸ್ ಮಾಡೋದು ಏನಂದ್ರೆ ನಿಂತ್ಕೊಳ್ಳೋದು ಕಡಿಮೆ ಮಾಡ್ಬೇಕು. ಇವಾಗ ನಾವು ಮಾತಾಡಿರೋ ತರ ಕೂತ್ಕೊಂಡೇ ಇರೋರ್ಗು ಬರುತ್ತೆ, ಯಾಕಂದ್ರೆ ಮೂವ್ಮೆಂಟ್ ಇಲ್ಲ ಅಲ್ವಾ. ಅದು ಜಾಯಿಂಟ್ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿ ಹೋಗ್ಬಿಡುತ್ತೆ, ಅದು ಫ್ಲೂಯಿಡಿಟಿ ಹೋಗಲ್ಲ, ಅವಾಗ ಸ್ಟಿಫ್ ಆಗಕ್ ಶುರುವಾಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, ನೋವು ಅಂತ ನಡೆಯೋದೇ ಬಿಟ್ಬಿಡ್ತಾರೆ, ನೋವು ಶುರುವಾಗಿದೆ ಅಂತ. ಅದು ಇನ್ನೂ ವರ್ಸ್ಟ್ ಮಾಡುತ್ತೆ ಕಂಡೀಷನ್ಸ್. ವಾಕಿಂಗ್ ಮಾಡ್ಬೇಕು, ನಿಂತ್ಕೊಳ್ಳೋದು ಅವಾಯ್ಡ್ ಮಾಡ್ಬೇಕು, ಸ್ಟಾರ್ಸ್ ಕ್ಲೈಂಬಿಂಗ್ಸ್ ಅವಾಯ್ಡ್ ಮಾಡ್ಬೇಕು. ಆಮೇಲೆ ನೀಗೆ ಪರ್ಟಿಕ್ಯುಲರ್ ಆಗಿ ನೀ ಸುತ್ತ ಇರೋ ಮಸಲ್ಸ್ ಎಕ್ಸರ್ಸೈಸ್ ಮಾಡಿದ್ರೆ ಖಂಡಿತ ಕಮ್ಮಿ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಫಿಸಿಯೋಥೆರಪಿಯ ಒಂದು ಸಣ್ಣ ಸುತ್ತು ಹಾಕಿ ಬಂದಿದೀವಿ ಅಷ್ಟೇ. ಇದು ತುಂಬಾ ಆಳವಾದ ವಿಷಯ ಇದೆ, ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ಸತ್ಯ ಅವರು ನೀಡಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.